ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಜನರಿಗೆ ಕುತೂಹಲ ಮೂಡಿಸುವ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯಲ್ಲಿ ಆಮೆ ವಿಗ್ರಹ ಇಡುವುದರಿಂದ ಅಥವಾ ಪೂಜೆ ಮಾಡುವುದರಿಂದ ಯಾವ ಉಪಯೋಗಗಳಿವೆ? ವಾಸ್ತು ಮತ್ತು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಮೆಗೆ ವಿಶೇಷ ಸ್ಥಾನವಿದೆ. ಹಿಂದೂ ಸಂಪ್ರದಾಯದಲ್ಲಿ ಆಮೆಯನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಭಗವಾನ್ ವಿಷ್ಣುವಿನ ಕೂರ್ಮ ಅವತಾರ ಆಮೆಯ ರೂಪದಲ್ಲಿಯೇ ನಡೆದಿತ್ತು ಎಂದು ಪುರಾಣಗಳು ಹೇಳುತ್ತವೆ. ಆದ್ದರಿಂದ ಆಮೆ ವಿಗ್ರಹವನ್ನು ಶುಭದ ಸಂಕೇತವೆಂದು ಹಲವಾರು ನಂಬುತ್ತಾರೆ. ಮತ್ತು ಸಮೃದ್ಧಿ. ವಾಸ್ತು ನಂಬಿಕೆಯ ಪ್ರಕಾರ ಆಮೆ ವಿಗ್ರಹವು ಮನೆಯಲ್ಲಿರುವ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದರಿಂದ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂದು ನಂಬಿಕೆ ಇದೆ. ಎರಡನೆಯದು ಕುಟುಂಬದಲ್ಲಿ ಶಾಂತಿ. ಆಮೆ ನಿಧಾನವಾಗಿ ಮತ್ತು ಸ್ಥಿರವಾಗಿ ಸಾಗುವ ಪ್ರಾಣಿಯಾಗಿದೆ. ಅದೇ ರೀತಿ ಕುಟುಂಬದಲ್ಲಿ ಸಹನೆ, ಶಾಂತಿ ಮತ್ತು ಒಗ್ಗಟ್ಟು ಹೆಚ್ಚಲು ಇದು ಶುಭ ಸಂಕೇತ ಎಂದು ನಂಬಲಾಗುತ್ತದೆ. ಮೂರನೆಯದು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ. ವಾಸ್ತುಶಾಸ್ತ್ರದ ಪ್ರಕಾರ ಆಮೆ ವಿಗ್ರಹವು ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಕಡಿಮೆ ಮಾಡಿ ಉತ್ತಮ ವಾತಾವರಣ ನಿರ್ಮಿಸಲು ಸಹಾಯ ಮಾಡುತ್ತದೆ ಎಂದು ನಂಬಿಕೆ ಇದೆ. ನಾಲ್ಕನೆಯದು ಆರೋಗ್ಯ ಮತ್ತು ದೀರ್ಘಾಯುಷ್ಯ. ಆಮೆ ದೀರ್ಘಕಾಲ ಬದುಕುವ ಪ್ರಾಣಿಯಾಗಿರುವುದರಿಂದ ಉತ್ತಮ ಆರೋಗ್ಯ ಮತ್ತು ದೀರ್ಘಾಯುಷ್ಯದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಐದನೆಯದು ಯಶಸ್ಸು ಮತ್ತು ಸ್ಥಿರತೆ. ಆಮೆಯಂತೆ ನಿಧಾನವಾಗಿ ಆದರೆ ದೃಢವಾಗಿ ಸಾಗುವವರು ಯಶಸ್ಸನ್ನು ಸಾಧಿಸುತ್ತಾರೆ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಆದ್ದರಿಂದ ವಿದ್ಯಾರ್ಥಿಗಳು ಮತ್ತು ಉದ್ಯೋಗದಲ್ಲಿರುವವರು ಕೂಡ ಆಮೆ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬಹುದು. ಆಮೆ ವಿಗ್ರಹವನ್ನು ಎಲ್ಲಿ ಇಡಬೇಕು? ವಾಸ್ತು ನಂಬಿಕೆಯ ಪ್ರಕಾರ ಮನೆಯ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಶುಭಕರವೆಂದು ಹೇಳಲಾಗುತ್ತದೆ. ವಿಗ್ರಹವನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಿ ಮತ್ತು ಗೌರವದಿಂದ ನೋಡಿಕೊಳ್ಳಿ. ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಆಮೆ ವಿಗ್ರಹಕ್ಕೆ ಹೂ ಅರ್ಪಿಸಿ, ದೀಪ ಹಚ್ಚಿ ಮತ್ತು ವಿಷ್ಣು ಅಥವಾ ಲಕ್ಷ್ಮೀ ದೇವಿಯ ನಾಮಸ್ಮರಣೆ ಮಾಡಬೇಕು. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಭಾವ ಹೆಚ್ಚುತ್ತದೆ. ಒಂದು ಮುಖ್ಯ ವಿಷಯ ಏನೆಂದರೆ, ಆಮೆ ವಿಗ್ರಹದಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ಹೇಳಲಾಗುವ ಬಹುತೇಕ ವಿಷಯಗಳು ಧಾರ್ಮಿಕ ಮತ್ತು ವಾಸ್ತು ನಂಬಿಕೆಯನ್ನು ಆಧರಿಸಿವೆ. ಇವುಗಳಿಗೆ ವೈಜ್ಞಾನಿಕವಾಗಿ ದೃಢವಾದ ಸಾಕ್ಷ್ಯ ಎಲ್ಲ ಸಂದರ್ಭಗಳಲ್ಲೂ ಲಭ್ಯವಿಲ್ಲ. ಆದ್ದರಿಂದ ಇದನ್ನು ನಂಬಿಕೆ ಮತ್ತು ಸಂಪ್ರದಾಯದ ದೃಷ್ಟಿಯಿಂದ ನೋಡಬೇಕು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ.